ಎಲ್ಲರಿಗೂ ನನ್ನ ನಮಸ್ಕಾರಗಳು. 2025-26ನೇ ಶೈಕ್ಷಣಿಕ ಸಾಲಿನ ವಾರ್ಷಿಕ ಕಾರ್ಯಯೋಜನೆ ಅಂದ್ರ ಪಠ್ಯ ವಿಭಜನೆ. ಇಲ್ಲಿ ತರಗತಿ 10 ವಿಷಯ ಗಣಿತ. ಕ್ರಮ ಸಂಖ್ಯೆ, ತಿಂಗಳು, ಬೋಧಿಸುವ ಘಟಕ ಅಥವಾ ಅಧ್ಯಾಯ, ಲಭ್ಯವಾಗುವ ಬೋಧನಾ ಅವಧಿ, ಲಭ್ಯವಾಗುವ ಒಟ್ಟು ಬೋಧನಾ ಅವಧಿಗಳು ಅಂದ್ರೆ ಆ ತಿಂಗಳಲ್ಲಿ ಒಟ್ಟು ಎಷ್ಟು ಅವಧಿಗಳು ನಮಗೆ ಲಭ್ಯವಾಗುತ್ತವೆ ಅನ್ನುವಂಥದ್ದು ಮೌಲ್ಯಮಾಪನ ಏನೇನ್ ಮಾಡಬೇಕು ಅನ್ನುವಂಥದ್ದು. ಇಲ್ಲಿ ಕ್ರಮ ಸಂಖ್ಯೆ 1ರಲ್ಲಿ ಮೇ 2025 ಮತ್ತು ಜೂನ್ 2025. ಇಲ್ಲಿ ಮೇನಲ್ಲಿ 3 ದಿವಸ ಬರುತ್ತವೆ ಪ್ಲಸ್ 3 ಬರುತ್ತವೆ. ಟೋಟಲ್ ಮೇ ಮತ್ತು ಜೂನ್ ಕೂಡಿ 27 ಆದರೂ ಕೂಡ ಇಲ್ಲಿ 24 ಅಂತ ತೆಗೆದುಕೊಂಡಿದ್ದೇನೆ. ಕಾರಣ ಆ 3 ದಿನ ಸ್ವಚ್ಛತೆ, ಶಾಲಾ ಪ್ರಾರಂಭೋತ್ಸವ ಅದಕ್ಕಾಗಿ ಹೋಗುತ್ತೆ. ಹಾಗಾಗಿ 3 ದಿನ ಇಲ್ಲಿ ಹೋದಾಗ ಈ ಜೂನ್ ನಲ್ಲಿ ಉಳಿದಿರ್ತಕ್ಕಂಥ 24 ದಿನಗಳಲ್ಲಿ ಸೇತು ಬಂಧಕ್ಕಾಗಿ 15 ದಿವಸ, ವಾಸ್ತವ ಸಂಖ್ಯೆಗಳ ಘಟನೆ ಬೋಧನೆಗಾಗಿ ಲಭ್ಯವಾಗತಕ್ಕಂಥ ಬೋಧನಾವಧಿಗಳು ಎಷ್ಟು ಅಂದ್ರೆ 9. ಇಲ್ಲಿ ಪೂರ್ವ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕು, ಸಾಫಲ್ಯ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕು, ಹಾಗೂ ಒಂದು ಚಟುವಟಿಕೆ 8 ಚಟುವಟಿಕೆಗಳಲ್ಲಿ ಮೊದಲನೇ ಚಟುವಟಿಕೆಯನ್ನ ಈ ಜೂನ್ ತಿಂಗಳಲ್ಲಿ ಕಂಪ್ಲೀಟ್ ಆಗಬೇಕು ಅನ್ನುವಂಥದ್ದು. ಇನ್ನು ಎರಡನೇ ಕ್ರಮ ಸಂಖ್ಯೆಯಲ್ಲಿ ಬರುವಂತಹ ಜುಲೈ 2025. ಇಲ್ಲಿ ಬರುವಂತಹ ಘಟಕಗಳು ಬಹುಪದೋಕ್ತಿಗಳು, ವರ್ಗ ಸಮೀಕರಣಗಳು, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಇಲ್ಲಿ ಜುಲೈನಲ್ಲಿ ಒಟ್ಟು ಲಭ್ಯವಿರುವಂತಹ ಬೋಧನಾವಧಿಗಳು 27 ಇವೆ. ಅದರಲ್ಲಿ ಬಹುಪದೋಕ್ತಿಗಳು ಬೋಧನೆಯನ್ನು ಮಾಡಲಿಕ್ಕೆ 8 ಅವಧಿಗಳು, ವರ್ಗ ಸಮೀಕರಣಗಳನ್ನು ಬೋಧನೆ ಮಾಡಲಿಕ್ಕೆ 11 ಅವಧಿಗಳು, ಇನ್ನು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಿಗೆ 8 ಅವಧಿಗಳು ಇನ್ನೂ ಬೇಕಾಗುತ್ತೆ. ಅದು ಮುಂದಿನ ತಿಂಗಳು ಕಂಟಿನ್ಯೂ ಆಗುತ್ತೆ. ಈ ಚಾಪ್ಟರ್ ಅನ್ನ ಕಂಪ್ಲೀಟ್ ಮಾಡಬೇಕಾದ್ರೆ 8 + 6 14 ಬೋಧನಾವಧಿಗಳು ಬೇಕು. ಇಲ್ಲಿ 8 ದಿನ ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಚಟುವಟಿಕೆ 2 ಕಂಪ್ಲೀಟ್ ಮಾಡಬೇಕು ಜುಲೈ ತಿಂಗಳಲ್ಲಿ. ಮತ್ತು FA1 ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ 1 ಇಲ್ಲಿ ನಡೆಸಬೇಕು. ಇಲ್ಲಿಗೆ FA1 ನ 2 ಚಟುವಟಿಕೆಗಳು ಮತ್ತು FA1 ಪರೀಕ್ಷೆ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆಯನ್ನ ಕಂಪ್ಲೀಟ್ ಆಗಿರುತ್ತೆ. ಇನ್ನ ಮೂರನೇದ್ದು ಕ್ರಮ ಸಂಖ್ಯೆ ಆಗಸ್ಟ್ 2025. 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಮುಂದುವರೆದ ಭಾಗ. ಇಲ್ಲಿ ಇನ್ನೂ 6 ದಿನಗಳನ್ನ ಬೋಧನೆ ಮಾಡಬೇಕಾಗಿರುತ್ತೆ. ಚಾಪ್ಟರ್ ಅನ್ನ ಕಂಪ್ಲೀಟ್ ಮಾಡಬೇಕಾದ್ರೆ ಆಗಸ್ಟ್ ನಲ್ಲಿ ಲಭ್ಯವಿರುವ ಬೋಧನಾವಧಿಗಳು ಒಟ್ಟು 24ರಲ್ಲಿ 10 ದಿವಸ ಈ ಚಾಪ್ಟರ್ ಹೋಯ್ತು. ಸಮಾಂತರ ಶ್ರೇಣಿಗಳ ಬೋಧನೆಗಾಗಿ 10 ದಿವಸ. ಇನ್ನು ತ್ರಿಭುಜಗಳನ್ನ 8 ದಿವಸ ಬೋಧನೆಯನ್ನ ಮಾಡುವಂಥದ್ದು. ಇಲ್ಲಿ ಮತ್ತೆ ಚಟುವಟಿಕೆ 3 ಕಂಪ್ಲೀಟ್ ಮಾಡ್ಕೊಳ್ತಕ್ಕಂಥದ್ದು. ಇನ್ನು 4ನೇ ಕ್ರಮ ಸಂಖ್ಯೆ ಸೆಪ್ಟೆಂಬರ್ 2025. ತ್ರಿಭುಜಗಳು ಮುಂದುವರಿದ ಭಾಗ. ತ್ರಿಭುಜಗಳ ಘಟಕಕ್ಕೆ ಒಟ್ಟು ಬೋಧನಾ ಅವಧಿಗಳು ಎಷ್ಟು ಬೇಕಂದ್ರೆ 15. ಅದರಲ್ಲಿ ಆಗಸ್ಟ್ ತಿಂಗಳಲ್ಲಿ 8 ದಿವಸ ಬೋಧನೆ ಮಾಡಲಾಗಿದೆ, ಸೆಪ್ಟೆಂಬರ್ ತಿಂಗಳಲ್ಲಿ 7. ಇಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಒಟ್ಟು ಲಭ್ಯವಿರುವ ಬೋಧನಾವಧಿಗಳು 16. ಅಂದ್ರೆ ಇಲ್ಲಿ ರಜೆಯನ್ನು ಪ್ರಾರಂಭ ಆಗುತ್ತವೆ. ಹಾಗಾಗಿ ಕೇವಲ 16 ದಿನಗಳ ಮಾತ್ರ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಒಟ್ಟು ಬೋಧನಾವಧಿಗಳು ಅಂತ. ಇನ್ನ ತ್ರಿಭುಜಗಳ ಮುಂದುವರೆದ ಭಾಗ 7 ದಿನಗಳಾದರೆ ನಿರ್ದೇಶಾಂಕ ರೇಖಾಗಣಿತಕ್ಕೆ 9 ದಿವಸ. ಅಂದ್ರೆ ಇಲ್ಲಿ ಒಟ್ಟು 16 ದಿನಗಳು ಕಂಪ್ಲೀಟ್ ಆಯ್ತು. ಇಲ್ಲಿ ಚಟುವಟಿಕೆ 4 ಕೂಡ ನಾವು ಕಂಪ್ಲೀಟ್ ಮಾಡಬೇಕು. ಇನ್ನು ಅಕ್ಟೋಬರ್ ತಿಂಗಳಲ್ಲಿ ಇಲ್ಲಿ ರಜೆಗಳನ್ನು ಮುಗಿದೆ ಮತ್ತೆ ಪ್ರಾರಂಭವಾಗುತ್ತೆ. ಆದರೆ ನವೆಂಬರ್ಲಿಂದ ನಾವು ದ್ವಿತೀಯ ಸೆಮಿಸ್ಟರ್ ಅಂತ ತೆಗೆದುಕೊಂಡಿರ್ತೇವೆ. ಅಕ್ಟೋಬರ್ ತಿಂಗಳು 2025ರಲ್ಲಿ ನಿರ್ದೇಶಾಂಕ ರೇಖಾಗಣಿತ ಮುಂದುವರಿದ ಭಾಗ ಇನ್ನೂ 2 ದಿನ. ಮೌಲ್ಯಮಾಪನ ಕಾರ್ಯ ಮತ್ತು ವಿಶ್ಲೇಷಣೆ ಪುನರಾವರ್ತನೆಗಾಗಿ 11 ದಿನಗಳು. ಇಲ್ಲಿ SA1 ಅರ್ಧ ವಾರ್ಷಿಕ ಪರೀಕ್ಷೆಗೆ 6 ದಿನಗಳು. ಇದು ಮೇಲ್ಗಡೆ ಆಗಬೇಕು. ಮೊದಲು ಪರೀಕ್ಷೆಗಳನ್ನು ನಡೆಸಬಹುದು ಅಥವಾ ಪುನರಾವರ್ತನೆ ಆದ ನಂತರ ಪರೀಕ್ಷೆ ನಡೆಸಿ ಮೌಲ್ಯಮಾಪನವನ್ನ ಮಾಡ್ತಕ್ಕಂಥ. ಒಟ್ಟು ಇಲ್ಲಿ ಎಲ್ಲ ಕೂಡಿ ಇವಕ್ಕೆ 16 ದಿವಸ. ಇವೆರಡು 11, 6, 17 + 2 19 ದಿನಗಳು. ಇಲ್ಲಿ FA2 ಪರೀಕ್ಷೆಯನ್ನು ಕೂಡ ನಾವು ನಡೆಸಬೇಕು. ಯಾಕಂದ್ರೆ 3 ಮತ್ತು 4 ಚಟುವಟಿಕೆಗಳು ಕಂಪ್ಲೀಟ್ ಆಗಿರ್ತವೆ. ಅಕ್ಟೋಬರ್ ಪ್ರಾರಂಭದಲ್ಲಿ ನಾವು ಈ ಒಂದು ಸ್ಟಾರ್ಟಿಂಗ್ ನಲ್ಲಿ FA2 ಎಕ್ಸಾಮ್, ನಂತರ SA1 ಎಕ್ಸಾಮ್ ಅನ್ನ ಅಂದ್ರೆ ಅರ್ಧ ವಾರ್ಷಿಕ ಪರೀಕ್ಷೆಯನ್ನು ಕೂಡ ಇಲ್ಲಿ ತೆಗೆದುಕೊಳ್ತಕ್ಕಂಥ. ಇಲ್ಲಿ ಸ್ವಲ್ಪ ಹಿಂದೂ ಮುಂದೆ ವ್ಯತ್ಯಾಸ ಆಗಬಹುದು. ಆದರೂ ಕೂಡ ಪರೀಕ್ಷೆಗಳು ಈ ರಜೆ ಆದ ನಂತರನೇ ಪರೀಕ್ಷೆಗಳು ನಡೆಸ್ತಕ್ಕಂಥದ್ದು ಅಂತ. ಇನ್ನ ದ್ವಿತೀಯ ಸೆಮಿಸ್ಟರ್ ನಲ್ಲಿ ನವೆಂಬರ್ 2025 ಭಾಗ 2 ಪುಸ್ತಕ. ಇಲ್ಲಿ ನವೆಂಬರ್ ನಲ್ಲಿ ಒಟ್ಟು ಬೋಧನಾ ಅವಧಿಗಳು ಸಿಗ್ತಕ್ಕಂಥ 23 ದಿನ. ಇಲ್ಲಿ ತ್ರಿಕೋನಮಿತಿ ಪ್ರಸ್ತಾವನೆಗೆ 12 ದಿನ. ತ್ರಿಕೋನಮಿತಿಯ ಕೆಲವು ಅನ್ವಯಗಳನ್ನ ಬೋಧನೆಗೆ ಸಿಗುವಂತ ಅವಧಿಗಳು 8, ಒಟ್ಟು 25. ಇನ್ನು 3 ಅವಧಿಗಳು ಉಳಿದಿರ್ತಾವಲ್ಲ ಆ ವೃತ್ತಗಳ ಪಾಠವನ್ನ ಮುಂದೆ ಕಂಟಿನ್ಯೂ ಮಾಡ್ತಕ್ಕಂಥ. ಇಲ್ಲಿ ಚಟುವಟಿಕೆ 5 ಕಂಪ್ಲೀಟ್ ಮಾಡ್ಕೊಳ್ತಕ್ಕಂಥದ್ದು. ಇನ್ನು ಡಿಸೆಂಬರ್ ತಿಂಗಳಲ್ಲಿ ಒಟ್ಟು 26 ದಿನ ಒಟ್ಟು ಬೋಧನಾವಧಿಗಳು. ವೃತ್ತಗಳ ಮುಂದುವರೆದ ಭಾಗ ಈಗ 3 ದಿವಸ ಕಂಪ್ಲೀಟ್ ಆಗಿದೆ. ಮತ್ತೆ 3 ದಿನ ಅಂದ್ರೆ ಇಲ್ಲಿ 4 ದಿನ. ಅಂದ್ರೆ ಒಟ್ಟು ಇದಕ್ಕೆ ಎಷ್ಟು 4 ದಿನಗಳನ್ನ ಒಟ್ಟೆ 7 ದಿವಸಗಳು ಅಂತ. ವೃತ್ತಗಳ ಘಟಕಕ್ಕೆ ಒಟ್ಟು 7 ದಿವಸಗಳು.
ಇನ್ನು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು 10 ದಿವಸಗಳು, ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು 12 ದಿವಸ. ಈ ತಿಂಗಳಲ್ಲಿ ಲಭ್ಯ ಇರುವ ಒಟ್ಟು ಬೋಧನಾವಧಿಗಳು 26. ಇನ್ನು ಜನವರಿ ತಿಂಗಳು 2026, ಇಲ್ಲಿ ಲಭ್ಯ ಇರುವ ಒಟ್ಟು ಬೋಧನಾವಧಿಗಳು 25. ಇದರಲ್ಲಿ ಸಂಖ್ಯಾಶಾಸ್ತ್ರಕ್ಕೆ 12 ದಿವಸ ಲಭ್ಯವಿರುತ್ತೆ, ಸಂಭವನೀಯತೆ 6 ದಿವಸ. ಉಳಿದ ದಿವಸಗಳನ್ನು ಇಲ್ಲಿ ನಾವು ಪುನರಾವರ್ತನೆಯನ್ನ ಮಾಡತಕ್ಕಂಥದ್ದು. ಈ ಡಿಸೆಂಬರ್ ತಿಂಗಳಲ್ಲಿ ಚಟುವಟಿಕೆ 6 ಆಗಬೇಕು ಮತ್ತು FA3 ಪರೀಕ್ಷೆ ಆಗಬೇಕು. ಜನವರಿ ತಿಂಗಳಲ್ಲಿ ಚಟುವಟಿಕೆ 7 ಕಂಪ್ಲೀಟ್ ಆಗಬೇಕು, ಚಟುವಟಿಕೆ 8 ಕಂಪ್ಲೀಟ್ ಆಗಬೇಕು. ಇನ್ನು ಫೆಬ್ರವರಿ 2026 ಪುನರಾವರ್ತನೆ ಪೂರ್ವ ಸಿದ್ಧತಾ ಪರೀಕ್ಷೆ ವಿಶ್ಲೇಷಣೆ, ಇದಕ್ಕಾಗಿ 24 ಡೇಸ್ ಸಿಗುವಂತ ಬೋಧನಾವಧಿಗಳು ಇಲ್ಲಿ ಲಭ್ಯ ಇರುವ ಬೋಧನಾವಧಿಗಳು ಒಟ್ಟು 24 ಮತ್ತು ನಾವು ಎಲ್ಲವುಗಳನ್ನ ಮಾಡ್ಲಿಕ್ಕೂ ಕೂಡ 24. ಇಲ್ಲಿ ಕೂಡ ನಾವು FA4 ಪರೀಕ್ಷೆಯನ್ನು ಕಂಪ್ಲೀಟ್ ಮಾಡ್ಕೊಳ್ತಕ್ಕಂಥದ್ದು. ಇನ್ನು ಮಾರ್ಚ್ ತಿಂಗಳು ಪುನರಾವರ್ತನೆ, ಇಲ್ಲಿ ಪರೀಕ್ಷೆಗಳು ಕೂಡ ಕೊನೆಯ ಹಂತದಲ್ಲಿ ಪರೀಕ್ಷೆಗಳು ಪ್ರಾರಂಭವಾಗುತ್ತವೆ, 23 ದಿನಗಳು ಇರ್ತವೆ. ಇನ್ನು ಏಪ್ರಿಲ್ ನಲ್ಲಂತೂ ಮೌಲ್ಯಮಾಪನ ಕಾರ್ಯವನ್ನ ನಡೀತಾ ಇರುತ್ತೆ ಮತ್ತು ಪರೀಕ್ಷೆಗಳು ಕೂಡ, ಅಂದ್ರೆ ಇಲ್ಲಿ ಪರೀಕ್ಷೆಗಳು ಇರ್ತವೆ, ವಾರ್ಷಿಕ ಪರೀಕ್ಷೆ ಮತ್ತು ಮೌಲ್ಯಮಾಪನ ಕಾರ್ಯ ಕೂಡ ಪ್ರಾರಂಭವಾಗುತ್ತೆ. ಆದ್ಮೇಲೆ ಈ ರೀತಿಯಾಗಿ ಈ ಒಂದು 10ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ 25-26ನೇ ಸಾಲಿನ ಶೈಕ್ಷಣಿಕ ಸಾಲಿನ ವಾರ್ಷಿಕ ಕಾರ್ಯಯೋಜನೆ ಈ ರೀತಿ ಇರುತ್ತೆ. ಇದರ PDF ಲಿಂಕ್ ಅನ್ನು ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಭ್ಯ ಇರುತ್ತೆ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು.